ಒಬ್ಬ ಮನುಷ್ಯನ ಜೀವನದಲ್ಲಿ ನಡೆದಿರ್ಬೋದಾಗಿರುವಂಥ ಆಘಾತಕಾರಿ ಘಟನೆಗಳು ಒಂದು ಟ್ರಾಮಾ ರೆಸ್ಪಾನ್ಸ್ನ ಕ್ರಿಯೇಟ್ ಮಾಡಿರುತ್ತೆ, ಡೆವಲಪ್ ಮಾಡಿರುತ್ತೆ ಓವರ್ ಪೀರಿಯಡ್ ಆಫ್ ಟೈಮ್. ಮುಂದೆ ಅದು ಮನುಷ್ಯ ಮೂವ್ ಆದರೂ ಕೂಡ ಒಂದು ಸಿಚುವೇಷನಲ್ಲಿ ಹೇಗೆ ನಡ್ಕೋತಾರೆ ಅನ್ನೋದು ಆ ಟ್ರೊಮ್ಯಾಟಿಕ್ ರೆಸ್ಪಾನ್ಸ್ ಹೇಗೆ ಡೆವಲಪ್ ಆಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಸರ್ತಿ ಪರ್ಸನ್ ವಿಲ್ ಹ್ಯಾವ್ ಅ ಸೆಲ್ಫ್ ಡೌಟ್, ದ ಪರ್ಸನ್ ವಿಲ್ ಹ್ಯಾವ್ ಸೆಲ್ಫ್ ಕ್ರಿಟಿಸೈಸಿಂಗ್ or self-harming. When it comes to self-harming, maybe it could be overthinking or blowing out of the proportion or losing the confidence in doing something. ಈ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ಸರ್ತಿ ಸೆಲ್ಫ್ ಹಾರ್ಮಿಂಗ್ ಅಂತ ಅನ್ನೋ ವಿಷಯ ಬಂದಾಗ ಮೇ ಬಿ ಇಟ್ ಕುಡ್ ಬಿ ಎಮೋಷ್ನಲಿ ಓವರ್ ಬಿಟಿಂಗ್ ಅನ್ ಇಂಡಿವಿಜುವಲ್ ಆರ್ ಮೇ ಬಿ ಇಟ್ ಕುಡ್ ಬಿ ದ ಫಿನಾನ್ಷಿಯಲ್ ಓವರ್ ಬ್ಲೋಯಿಂಗ್ ಆರ್ ಇಟ್ ಕುಡ್ ಬಿ ಗಿವಿಂಗ್ ಅಪ್ ದ ಎಂಟೈರ್ ಪ್ರೊಡಕ್ಟಿವಿಟಿ ಆಫ್ ಅನ್ ಇಂಡಿವಿಜುವಲ್. ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಯಾವ ಸಿಚುವೇಷನಲ್ಲಿ ಈ ಥರದೊಂದು ಟ್ರಾಮಾ ರೆಸ್ಪಾನ್ಸ್ ಡೆವಲಪ್ ಆಗಿದೆ ಅನ್ನೋದು. ಇಂಡಿವಿಜುವಲ್ ಆಗಿ ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ, ನಾನು ಯಾಕೆ ಈ ಥರ ಬಿಹೇವ್ ಮಾಡ್ತಾಯಿದ್ದೀನಿ, ಯಾವುದರಿಂದಾಗಿ ಈ ಥರ ಆಗ್ತಾಯಿದೆ ಅಂತ ಯೋಚನೆ ಮಾಡೋದ್ರಿಂದ ಅಥವಾ ಒಂದು ಪ್ರೊಫೆಷ್ನಲ್ ಹೆಲ್ಪ್ ತೊಗೊಳೋದ್ರಿಂದ ಈ ಟ್ರಾಮಾ ರೆಸ್ಪಾನ್ಸಿಂದ ಹೊರಗಡೆ ಬರ್ಬೋದು. ಇಲ್ಲ ಅಂತಂದರೆ ಈ ಸೆಲ್ಫ್ ಹಾರ್ಮಿಂಗ್ ಕಂಟಿನ್ಯೂ ಆಗುತ್ತೆ. ಮೇ ಬಿ ಸೈಕಾಲಜಿಕಲಿ ಇರ್ಬೋದು ಅಥವಾ ಎಮೋಷ್ನಲ್ ಇರ್ಬೋದು, ಫಿನಾನ್ಷಿಯಲ್ ಇರ್ಬೋದು, ಸೋಷಿಯಲಿ ಇರ್ಬೋದು. ಈ ಸೆಲ್ಫ್ ಹಾರ್ಮಿಂಗ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ತನ್ನಲ್ಲೂ ನನಗೆ ನಂಬಿಕೆ ಉಳ್ಕೊಳ್ಳಲ್ಲ, ಬೇರೆಯವ್ರ ಮೇಲೂ ನಂಬಿಕೆ ಉಳಿಯಲ್ಲ. ದಟ್ ವಿಲ್ ಲೀಡ್ ಟು ಓವರ್ ಕಂಡೀಷನ್ ಆಫ್ ಡಿಟೀರಿಯರೇಟಿಂಗ್ ಸಿಚುಯೇಷನ್. ಸೊ ಈದರ್ ಕೂತ್ಕೊಂಡು ಸೆಲ್ಫ್ ಅನಾಲಿಸಿಸಿಂದ ಅಥವಾ ಒಬ್ಬರು ಹೆಲ್ಪಿಂದ ಇನ್ನೊಬ್ಬರ ಹತ್ರ ಮಾತಾಡ್ತಾ, ಒಂದು ಸ್ನೇಹಿತರು, ಗೆಳೆಯರು ಅಥವಾ ಒಂದು ಒಳ್ಳೆ ಕಂಪ್ಯಾನಿಯನ್ಶಿಪ್ನಲ್ಲಿ ಮಾತಾಡ್ತಾ ಅಥವಾ ಒಂದು ಪ್ರೊಫೆಷ್ನಲ್ ಹೆಲ್ಪ್ ತೊಗೊಳೋದ್ರಿಂದ ಇದರಿಂದ ಹೊರಗಡೆ ಬರ್ಬೋದು. ಎಲ್ಲ ಟೈಮಲ್ಲೂ ಫೈಟ್ ಆರ್ ಫ್ಲೈಟಲ್ಲಿ ಮೋಡ್ನಲ್ಲೇ ಇರಬೇಕು ಅಂತ ಇರಲ್ಲ. ಒಂದು ಆ್ಯಾವ್ರೇಜ್ ಆರ್ ಮೇ ಬಿ ಒಂದು ಮಾಡ್ರೇಟ್ ರೆಸ್ಪಾನ್ಸಸ್ನ ಡೆವಲಪ್ ಮಾಡ್ಕೊಳ್ಳೋದು ಎಲ್ಲ ಥರದಲ್ಲೂ ಒಳ್ಳೆಯದು. ಆದರೆ ಈ ಟ್ರೊಮ್ಯಾಟಿಕ್ ರೆಸ್ಪಾನ್ಸಸ್ ಏನು ಡಡೆವಲಪ್ ಆಗಿರುತ್ತೆ ಡ್ಯೂ ಟು ಸರ್ಟನ್ ಇನ್ಸಿಡೆಂಟ್ಸ್ ದರ್ ಹ್ಯಾಸ್ ಹ್ಯಾಪನ್ ಇನ್ ದ ಲೈಫ್, ಟ್ರೊಮ್ಯಾಟಿಕ್ ಇನ್ಸಿಡೆಂಟ್ಸ್ ದರ್ ಹ್ಯಾಸ್ ಹ್ಯಾಪನ್, ಈ ಟ್ರಾಮಾ ರೆಸ್ಪಾನ್ಸ್ ಡೆವಲಪ್ ಆಗಿರುತ್ತೆ. ಸೊ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳನ್ನ ಕೂಡ ಫೈಟ್ ಆರ್ ಫ್ಲೈಟ್ ಮೋಡಾಗಿ ತೊಗೊಳ್ಳೋವಂಥ ಸಿಚುಯೇಷನ್ಸ್ ಕೂಡ ಇರುತ್ತೆ. ಸೊ ಬೀಯಿಂಗ್ ದ ಸೆಲ್ಫ್ ಅವೇರ್ ಈಸ್ ದ ಕೀ ಟು ಹ್ಯಾವ್ ಅ ಪೀಸ್ಫುಲ್ ಲೈಫ್.